ಎಚ್.ಡಿ. ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಿಂದಕ್ಕೆ ಪಡೆಯಲಾಗಿದೆ. ಕೋರ್ಟ್ನಲ್ಲಿ ನಿರೀಕ್ಷಣಾ ಅರ್ಜಿಯನ್ನ ಹಿಂಪಡೆಯಲಾಗಿದೆ. ಎಚ್.ಡಿ. ರೇವಣ್ಣ ಅವರಿಂದ ಜನಪ್ರತಿನಿಧಿಗಳ ಕೋರ್ಟ್ಗೆ ರೇವಣ್ಣ ಸಲ್ಲಿಸಿದ್ದ ಅರ್ಜಿಯನ್ನ ಹಿಂದಕ್ಕೆ ಪಡೆದಿದ್ದಾರೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಜಾಮೀನು ಅರ್ಜಿಯನ್ನ ಹಿಂದಕ್ಕೆ ಪಡೆಯಲಾಗಿದೆ. ಕೋರ್ಟ್ನಲ್ಲಿ ನಿರೀಕ್ಷಣಾ ಅರ್ಜಿಯನ್ನ ಹಿಂಪಡೆದಿದ್ದಾರೆ ಎಚ್.ಡಿ. ರೇವಣ್ಣ. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಿರೀಕ್ಷಣಾ ಅರ್ಜಿಯ ವಿಚಾರಣೆ ಆಗ್ತಾ ಇತ್ತು. ಅದಕ್ಕೆ ಮುಂಚಿತವಾಗಿ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಿದಂತಹ ನಿರೀಕ್ಷಣಾ ಅರ್ಜಿಯನ್ನ ಹಿಂಪಡೆಯಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ರೇವಣ್ಣ ಸಲ್ಲಿಸಿದಂತಹ ಅರ್ಜಿಯನ್ನ ಹಿಂಪಡೆಯಲಾಗಿದೆ. ನಿನ್ನೆ ಸಹ ರೇವಣ್ಣ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ಎಸ್ಐಟಿ ಇವತ್ತು ವಾದವನ್ನ ಮಂಡಿಸೋದಿತ್ತು. ಆದ್ರೆ ಈಗ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಿಂದಕ್ಕೆ ಪಡೆದಿದ್ದಾರೆ. ಈವರೆಗೂ ಸಹ ಜಾಮೀನು ರಹಿತ ಕೇಸ್ ದಾಖಲಿಸಿಲ್ಲ. ಜನಪ್ರತಿನಿಧಿಗಳ ಕೋರ್ಟ್ಗೆ ರೇವಣ್ಣ ಸಲ್ಲಿಕೆ ಮಾಡಿದಂತಹ ಅರ್ಜಿಯನ್ನ ವಾಪಸ್ ಪಡೆಯಲಾಗಿದೆ. ರೇವಣ್ಣ ವಿರುದ್ಧ ದಾಖಲಾಗಿದ್ದಂತಹ ಅತ್ಯಾಚಾರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ರೇವಣ್ಣ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಅರ್ಜಿಯನ್ನ ಈಗ ಹಿಂದಕ್ಕೆ ಪಡೆಯಲಾಗಿದೆ. ಈವರೆಗೂ ಸಹ ಜಾಮೀನು ರಹಿತ ಕೇಸ್ ಯಾವುದು ಸಹ ದಾಖಲಾಗಿಲ್ಲ. ಇವತ್ತು ಎಸ್ಐಟಿ ವಾದವನ್ನ ಮಾಡೋದಿತ್ತು ಕೋರ್ಟ್ನ ಮುಂದೆ. ಅದಕ್ಕೆ ಮುಂಚಿತವಾಗಿ ಈಗ ಅರ್ಜಿಯನ್ನ ವಾಪಸ್ ಪಡೆಯಲಾಗಿದೆ. ಇಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಎಚ್.ಡಿ. ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಿಂದಕ್ಕೆ ಪಡೆಯಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಸದ್ಯಕ್ಕೆ? ಪ್ರಗತಿ ಎಲ್ಲ ಒಂದ್ ಕಡೆ ಕೋರ್ಟ್ ನಲ್ಲಿ ಎಸ್ಐಟಿ ಅಧಿಕಾರಿಗಳು ನೀಡಿದಂತ ಹೇಳಿಕೆಯಿಂದ ಒಂದು ಸಣ್ಣ ರಿಲೀಫ್ ಎಚ್.ಡಿ. ರೇವಣ್ಣಗೆ ಮತ್ತೆ ರೇವಣ್ಣ ಪರ ವಕೀಲರಿಗೆ ಸಿಕ್ಕಂತ ಒಂದು ಹಿನ್ನೆಲೆಯಲ್ಲಿ ಅರ್ಜಿಯನ್ನ ವಾಪಸ್ ಪಡೆಯುವಂತ ಕೆಲಸವನ್ನ ಅವರ ವಕೀಲರುಗಳು ಮಾಡಿರುವಂತಹದ್ದು. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದೇ 376 ಅಂದ್ರೆ ರೇಪ್ ಕೇಸನ್ನ ಹಾಕಲಾಗಿದೆ ಅನ್ನುವಂತಹ ಒಂದು ಅನುಮಾನದ ಮೇಲೆ. ಮತ್ತೆ ಈಗಾಗಲೇ ನಿನ್ನೆ ಏನು ರೇವಣ್ಣ ಪರ ವಕೀಲರು ವಾದವನ್ನು ಮಂಡಿಸುವಾಗ ಮ್ಯಾಜಿಸ್ಟ್ರೇಟ್ ಮುಂದೆ ರೇಪ್ ಕೇಸನ್ನ ಹಾಕ್ಲಿಕ್ಕೆ ಅಂದ್ರೆ ಸೆಕ್ಷನ್ 376 ಅನ್ನ ಹಾಕ್ಲಿಕ್ಕೆ ಮನವಿಯನ್ನ ಮಂಡಿಸಿದ್ದಾರೆ. ಅದು ಅಪ್ರೂವಲ್ ಆಗುವ ಹಂತದಲ್ಲಿದೆ. ಸೊ ಹಾಗಾಗಿ ನಮ್ಗೆ ಅಂದ್ರೆ ಈ ಒಂದು ಏನೋ ನಿರೀಕ್ಷಣಾ ಜಾಮೀನನ್ನ ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಕೋರ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂತ ಮಾಹಿತಿಗಳನ್ನ ಕೊಡಬೇಕು ಅಂತೇಳಿ ಇನ್ನೊಂದು ಸೂಚನೆಯನ್ನ ಕೊಟ್ಟಿತ್ತು. ಜೊತೆಗೆ SPP ಗೆ ಒಂದು ನೋಟಿಸ್ ಅನ್ನ ಕೊಡುವ ಮೂಲಕ ಈ ಬಗ್ಗೆ ಉತ್ತರವನ್ನ ಕೊಡಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿತ್ತು. ಹಾಗಾಗಿ SPP BN ಜಗದೀಶ್ ಅವರು ಇವತ್ತು ಕೋರ್ಟ್ ಮುಂದೆ ಹಾಜರಾಗ್ತಾರೆ. ಹಾಜರಾಗಿ ವಿಚಾರಣೆ ಆರಂಭ ಆಗುತ್ತೆ. ಆರಂಭದ ಸಂದರ್ಭದಲ್ಲಿ ರೇವಣ್ಣ ಪರ ವಕೀಲರು ಅಂದ್ರೆ ವಿಚಾರಣೆ ಆರಂಭ ಆಗುತ್ತೆ ಅಂದ್ರೆ ಒಂದಷ್ಟು ಮೆರಿಟ್ ಮೇಲೆ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಜೊತೆಗೆ 376 ಅನ್ನ ಇನ್ವೋಕ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಉಲ್ಲೇಖವನ್ನ ಮಾಡ್ತಾರೆ. ಆಗ SPP BN ಜಗದೀಶ್ ಅವರು ನಾವು 376 ಅಂದ್ರೆ ರೇಪ್ ಕೇಸನ್ನ ಉಲ್ಲೇಖವನ್ನ ಅಂದ್ರೆ ಇನ್ವೋಕ್ ಮಾಡಿಲ್ಲ ಅಂದ್ರೆ ಅದಕ್ಕೆ ಸೇರ್ಪಡೆ ಮಾಡಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಅದನ್ನ ಮತ್ತೆ 2-3 ಬಾರಿ ಪದೇ ರೇವಣ್ಣ ಪರ ವಕೀಲರು ಜಡ್ಜ್ ಮುಂದೆ ಕೇಳುವ ಪಡಿಸ್ಕೋತಾರೆ. ಯಾವುದೇ ರೇಪ್ ಕೇಸ್ನ ಸೆಕ್ಷನ್ ಅನ್ನ ಹಾಕಿಲ್ಲ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ತಾರೆ. ಮತ್ತೆ ಇದನ್ನ ಆನ್ ರೆಕಾರ್ಡ್ ತೆಗೆದುಕೊಳ್ಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ತಾರೆ. ಅದು ಕೋರ್ಟ್ ಅದನ್ನ ಆನ್ ರೆಕಾರ್ಡ್ ಆಗಿ ತೆಗೆದುಕೊಳ್ತದೆ. ಮತ್ತೆ ಈ ಸಂದರ್ಭದಲ್ಲಿ ಮತ್ತೊಂದು ಪ್ರಶ್ನೆಯನ್ನ ರೇವಣ್ಣ ಪರ ವಕೀಲರು ಕೇಳುವಂತದ್ದು 376 ಸೆಕ್ಷನ್ ಮಾತ್ರ ಅಲ್ಲ, ಇನ್ನು ಬೇರೆ ಯಾವುದಾದರೂ ನಾನ್ ಬೇಲೇಬಲ್ ಸೆಕ್ಷನ್ ಗಳನ್ನ ಹಾಕಬಾರದು, ಹಾಕಿದ್ದಾರ ಏನು ಉತ್ತರವನ್ನ ಕೊಡಬೇಕು ಅನ್ನುವಂತ ಮನವಿಯನ್ನ ರೇವಣ್ಣ ಪರ ವಕೀಲರಂತ ಮೂರ್ತಿ ಡಿ ನಾಯಕ್ ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ SPP BN ಜಗದೀಶ್ ಅವರು ಹೇಳುವಂತದ್ದು ಅಂದ್ರೆ ಈವರೆಗೆ ನಾವು ಯಾವುದೇ ನಾನ್ ಬೇಲೇಬಲ್ ಸೆಕ್ಷನ್ ಅನ್ನ ಹಾಕಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತಾರೆ. ಹಾಗಾಗಿ ಆಗ ಒಂದು ಪ್ರಶ್ನೆ ಬರುತ್ತೆ, ಅಂದ್ರೆ ಯಾವುದೇ ನಾನ್ ಬೇಲೇಬಲ್ ಸೆಕ್ಷನ್ಸ್ ಈ FIR ಇಲ್ಲದೆ ಇರೋದ್ರಿಂದ ಈ ನಿರೀಕ್ಷಣಾ ಜಾಮೀನು ಅರ್ಜಿ ಮೇಂಟೈನೇಬಲ್ ಅಲ್ಲ, ಇದನ್ನ ವಿಚಾರಣೆ ನಡೆಸುವಂತ ಅಗತ್ಯತೆ ಇಲ್ಲ. ಸೊ ಹಾಗಾಗಿ ನಿಮಗೆ ಬಂಧನದ ಭೀತಿ ಇಲ್ಲ ಅನ್ನುವಂಥದ್ದನ್ನ ಹೇಳುತ್ತೆ. ಆ ಹಿನ್ನೆಲೆಯಲ್ಲಿ ಮೂರ್ತಿ ಡಿ ನಾಯಕ್ ರೇವಣ್ಣ ಪರ ವಕೀಲರು ಕೋರ್ಟ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಹಾಗಿದ್ರೆ ನಾವು ಈ ಅರ್ಜಿಯನ್ನ ವಾಪಸ್ ತೆಗೆದುಕೊಳ್ತೇವೆ ಅನ್ನುವಂಥದ್ದು. ಅದಾದ ನಂತರ ಕೆಲವೇ 5 ನಿಮಿಷದಲ್ಲಿ ಕೋರ್ಟಿನ ಒಳಗಡೆನೆ ಒಂದು ಮೆಮೋವನ್ನ ಕೈ ಬರಹದಲ್ಲೇ ಬರೆಯುವ ಮೂಲಕ ಕೋರ್ಟ್ಗೆ ಕೊಟ್ಟು ಅರ್ಜಿಯನ್ನ ವಾಪಸ್ ಪಡೆದಿರುವಂತದ್ದು. ಅಂದ್ರೆ ಈ ಮೂಲಕ ಎಲ್ಲೊಂದ್ ಕಡೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಸಿಗಲ್ವಾ, 376 ರೇಪ್ ಕೇಸ್ ರೇವಣ್ಣ ಅವ್ರ ಮೇಲೆ ಆಗಿದೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿಗೆ ಒಂದು ಉತ್ತರ ಸಿಕ್ಕಿರುವಂತದ್ದು. ಯಾಕಂದ್ರೆ SIT ಕೋರ್ಟ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡುವ ಮೂಲಕ ನಾವು ರೇಪ್ ಕೇಸ್ ಅನ್ನ ರೇವಣ್ಣ ಅವ್ರ ಮೇಲೆ ಹಾಕಿಲ್ಲ ಅನ್ನುವಂಥದ್ದನ್ನ
ಸ್ಪಷ್ಟಪಡಿಸಿರುವಂತ. ಹಾಗಾಗಿ ಮತ್ತೆ ಇಲ್ಲೊಂದ್ ಕಡೆ ಇವತ್ತು 2ನೇ ನೋಟಿಸ್ ಅನ್ನು ಕೂಡ SIT ರೇವಣ್ಣ ಅವರಿಗೆ ಇಶ್ಯೂ ಮಾಡ್ತಾ ಇದೆ. ಹೊನ್ನೆನರಸೀಪುರಕ್ಕೆ ಹೋಗಿದ್ದಾರೆ ಟೀಮು ನೋಟಿಸ್ ಅನ್ನ ಕೊಡ್ಲಿಕ್ಕೆ ಅನ್ನುವಂಥದ್ದು. ಮತ್ತೆ ಈ 2ನೇ ನೋಟಿಸ್ ರೇವಣ್ಣಗೆ ಸಿಕ್ಕಿದ ನಂತರ ರೇವಣ್ಣ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಕೋರ್ಟ್ ನಲ್ಲೇ SIT ಅವರು ನಾನ್ ವೇಲೇಬಲ್ ಸೆಕ್ಷನ್ಸ್ ಯಾವ್ದು ಇಲ್ಲ ಅನ್ನುವಂತ ಒಂದು ರಿಲೀಫ್ ಅನ್ನ ಕೊಟ್ಟಿರುವಂತದ್ರಿಂದ ಒಂದು ಸ್ಟೇಟ್ಮೆಂಟ್ ಮಾಡೋದ್ರಿಂದ ರೇವಣ್ಣ ಅವರು ವಿಚಾರಣೆಗೆ ಹೋಗಿ ಬಂಧನದ ಒಂದು ಭಯ ಇಲ್ಲದೆ ವಿಚಾರಣೆಗೆ ಹೋಗಿ ಬರುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ರಮೇಶ್, ಈಗ 2ನೇ ನೋಟಿಸ್ ಅನ್ನ ಸಹ ಜಾರಿ ಮಾಡಲಾಗಿದೆ ವಿಚಾರಣೆಗೆ ಹಾಜರಾಗಿ ಅಂತ. ಹಾಗಾಗಿ ಈಗ ಫುಲ್ ರಿಲೀಫ್ ಆಗಿದ್ದಾರೆ ರೇವಣ್ಣ ಅವರು ಅಂತ ಕಾಣಿಸುತ್ತೆ. ಹಾಗಾದ್ರೆ ಈಗ ವಿಚಾರಣೆಗೆ ಹಾಜರಾಗ್ತಾರಾ SIT ಮುಂದೆ? ಪ್ರಗತಿ, ಅಂದ್ರೆ ಈಗ ಸದ್ಯಕ್ಕೆ ಇರುವಂತಹ ಪೊಸಿಷನ್ ಪ್ರಕಾರ ಅಂದ್ರೆ SIT ವಕೀಲರು ಕೋರ್ಟ್ ಮುಂದೆ ಹೇಳಿರೋ ಪ್ರಕಾರ ಈವರೆಗೆ ಹೊಳೆನರಸೀಪುರ FIR ನಲ್ಲಿ ಯಾವುದೇ ರೀತಿಯಾದಂತ ನಾನ್ ಬೇಲೇಬಲ್ ಸೆಕ್ಷನ್ಸ್ 376 ಆಗ್ಲಿ ಅಥವಾ ಬೇರೆ ಯಾವುದೇ ನಾನ್ ಬೇಲೇಬಲ್ ಸೆಕ್ಷನ್ಸ್ ಅನ್ನ ಹಾಕಿಲ್ಲ. ಎಲ್ಲವೂ ಬೇಲೇಬಲ್ ಸೆಕ್ಷನ್ಸ್ ಗಳೇ ಇರುವಂತಹದ್ದು. ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಕೋರ್ಟ್ ಮುಂದೆ ಹೇಳಿರುವಂತಹದ್ದು. ಸೊ ಹಾಗಾಗಿ ರೇವಣ್ಣ ಅವರು ಈ ಸಂದರ್ಭದಲ್ಲಿ ಒಂದು ಧೈರ್ಯವಾಗಿ ತನಿಖಾಧಿಕಾರಿಗಳ ಮುಂದೆ SIT ಅಧಿಕಾರಿಗಳ ಮುಂದೆ ಹೋಗಿ ವಿಚಾರಣೆಗೆ ಏನೋ ಹಾಜರಾಗುವಂತ ಆಗಬಹುದು. ಯಾಕೆಂದ್ರೆ ಅಲ್ಲಿ ಎಲ್ಲವೂ ಬೇಲೇಬಲ್ ಸೆಕ್ಷನ್ಸ್ ಇರೋದ್ರಿಂದ ಒಂದ್ ವೇಳೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ವಿಚಾರಣೆಯನ್ನ ಮಾಡಿ ಅಲ್ಲಿ ಸ್ಟೇಷನ್ ಹೌಸ್ ಅರೆಸ್ಟ್ ಅಂತ ತೋರಿಸಿ ತಕ್ಷಣಕ್ಕೆ ಅವ್ರನ್ನ ಅಲ್ಲಿಂದ ರಿಲೀಸ್ ಅಂದ್ರೆ ಕಳಿಸುವಂತ ಸಾಧ್ಯತೆಗಳು ಇದೆ. ಸ್ಟೇಷನ್ ಹೌಸ್ ಅರೆಸ್ಟ್ ಅಂತ ತೋರಿಸಿ ಕಳಿಸ್ಲಿಕ್ಕೆ ಅವಕಾಶಗಳು ಇರುವಂತದ್ದು. ಸೊ ಹಾಗಾಗಿ ಸದ್ಯಕ್ಕೆ ರೇವಣ್ಣಗೆ ಇಲ್ಲೊಂದ್ ಕಡೆ ಜೈಲಿಗೆ ಹೋಗ್ತಾರೆ. 376 ರೇಪ್ ಕೇಸ್ ಅಲ್ಲಿ ರೇವಣ್ಣ ಜೈಲಿಗೆ ಹೋಗ್ತಾರೆ ಅನ್ನುವಂತ ಒಂದು ಏನು ಭಯ ಇತ್ತು, ಆ ಭಯ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಮತ್ತೆ SPP ಅವರೇ ಕೋರ್ಟ್ ಹೇಳುವ ಪ್ರಕಾರ ಈವರೆಗೆ ನಾವು ಯಾವುದೇ ನಾನ್ ವೇಲೇಬಲ್ ಸೆಕ್ಷನ್ಸ್ ಅನ್ನ ಹಾಕಿಲ್ಲ ಅನ್ನುವಂಥದ್ದು. ಸೊ ಮುಂದಿನ ಹಂತದಲ್ಲಿ SIT ನಡೆ ಏನಾಗಿರುತ್ತೆ ಗೊತ್ತಿಲ್ಲ. ಯಾಕೆಂದ್ರೆ ವಿಚಾರಣೆಗೆ ಹೋದ ಸಂದರ್ಭದಲ್ಲಿ ಬೇರೆ ಯಾವ್ದಾದ್ರು ಸೆಕ್ಷನ್ಸ್ ಅನ್ನ ಇನ್ವೋಕ್ ಮಾಡುವಂತದ್ದು ಅಥವಾ ಬೇರೆ ಏನ್ ಮಾಡ್ತಾರೆ ಆ ಬಗ್ಗೆ ಒಂದಷ್ಟು ನಿಗೂಢವಾಗಿ ನಡೆಯಿರುವಂತದ್ದು. ಸದ್ಯಕ್ಕೆ ಯಾವುದೇ ರೀತಿ ನಾನ್ ವೇಲೇಬಲ್ ಸೆಕ್ಷನ್ಸ್ ಇಲ್ಲ. ಹಾಗಾಗಿ ಈ ಒಂದು ಅರ್ಜಿ ಮೇಂಟೈನೇಬಲ್ ಅಲ್ಲ. ಹಾಗಾಗಿ ಅರ್ಜಿಯನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತೇಳಿ ಅವರ ಪರ ವಕೀಲರು ಮೆಮೋವನ್ನು ಸಲ್ಲಿಸುವ ಮೂಲಕ ಅರ್ಜಿಯನ್ನು ವಾಪಸ್ ಪಡೆದಿದ್ದಾರೆ. ಈ ಮೂಲಕ ಇವತ್ತು ಕೋರ್ಟ್ ನಲ್ಲಿ ಏನಾಗುತ್ತೆ, ಏನೆಲ್ಲ ವಾದ ಪ್ರತಿವಾದ ನಡೆಯುತ್ತೆ, ಯಾವೆಲ್ಲ ಅಂಶಗಳು ಬೆಳಕಿಗೆ ಬರ್ತದೆ ಅನ್ನುವಂತ ಒಂದಷ್ಟು ಕುತೂಹಲ ತೆರೆ ಬಿದ್ದಿರುವಂತಹದ್ದು. ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.